ಕಾಲ್ತುಳಿತದಲ್ಲಿ 11 ಮಂದಿ ಸಾವು ಪ್ರಕರಣ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹ. ಈ ದುರ್ಘಟನೆಗೆ ಸರ್ಕಾರಿ ಪ್ರಾಯೋಜಿತ ಕೊಲೆ. ಕಾಲ್ತುಳಿತದಲ್ಲಿ 11 ಮಂದಿ ಸಾವು ಪ್ರಕರಣ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹ. ಈ ದುರ್ಘಟನೆ ಸರ್ಕಾರಿ ಪ್ರಾಯೋಜಿತ ಕೊಲೆ. ಅಮಾಯಕರ ಸಾವಿಗೆ ನ್ಯಾಯ ಸಿಗಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡು. ಕಾಲ್ತುಳಿತದಲ್ಲಿ 11 ಮಂದಿ ಸಾವಿನ ಪ್ರಕರಣ ಇದೆ. ಆ ಒಂದು ಸಾವಿನ ಪ್ರಕರಣ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿಗರು ಆಗ್ರಹಿಸಿದ್ದಾರೆ. ಈ ದುರ್ಘಟನೆ ಸರ್ಕಾರಿ ಪ್ರಾಯೋಜಿತ ಕೊಲೆಯಾಗಿದೆ ಅಂತ ಹೇಳಿ ನೇರ ಆರೋಪವನ್ನು ಮಾಡಿದ್ದಾರೆ. ಅಮಾಯಕರ ಸಾವಿಗೆ ನ್ಯಾಯ ಸಿಗಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಗುಡುಗಿದ್ದಾರೆ. ಯಾವಾಗ ಆರ್ಸಿಬಿ ಅಭಿಮಾನಿಗಳು ಕೊಹ್ಲಿ ಹಾಗೂ ಕಪ್ಪನ್ನ ನೋಡ್ಲಿಕ್ಕೆ ವಿಧಾನಸೌಧದ ಮುಂದೆ ಜಮಾಯಿಸ್ತಾರೋ ಆ ಒಂದು ಸಂದರ್ಭದಲ್ಲಿ 11ಕ್ಕೂ ಹೆಚ್ಚು 11 ಮಂದಿ ಸಾವು ಏನು ಸಂಭವಿಸಿತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿಯವರು ಈ ಒಂದು ಸಾವಿಗೆಲ್ಲದಕ್ಕೂ ಕೂಡ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆಗಲೇಬೇಕು, ಖಂಡಿತವಾಗಿ. ಈ ವಿಚಾರವಾಗಿ ಬಿಜೆಪಿ ಲೀಡರ್ಸ್ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಈ ಅಮಾಯಕರ ಪ್ರಾಣ ತಗೊಳ್ತಲ್ಲ, ಅವರಿಗೆ ಇದ್ದಿದ್ದು ಕ್ರಿಕೆಟ್ ಪಿಚ್ ಮಾತ್ರ. IPL ನಲ್ಲಿ RCB ಗೆಲ್ಬೇಕು ಅನ್ನೋ ಹಂಬಲ ಬೆಂಗಳೂರಿನ ಕರ್ನಾಟಕ ಜನರಿಗೆ ಸ್ವಾಭಾವಿಕವಾಗಿ ಇತ್ತು. ಗೆಲುವಿನ ಸಂಭ್ರಮ ಈ ರೀತಿ ಸೂತಕದಲ್ಲಿ ಕೊನೆಯಾಗತ್ತೆ ಅಂಥೇಳಿ, ಸಾವಿನ ಸೂತಕದಲ್ಲಿ ಕೊನೆಯಾಗತ್ತೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಅಂತಿಮ ಓವರ್ ಆಗಿ RCB ಗೆದ್ದ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನ ತಾವೇ ಗೆದ್ದು ಅನ್ನೋ ರೀತಿಯಲ್ಲಿ ಸಂಭ್ರಮ ಪಟ್ಟರು. ದುರ್ದೈವ ಸಂಗತಿ, ಆ ಸಂಭ್ರಮವನ್ನು ರಾಜಕೀಯ ಲಾಭಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋ ದುರುದ್ದೇಶದಿಂದ ಪೊಲೀಸ್ ಇಲಾಖೆ ನೀಡಿದಂಥ ಎಚ್ಚರಿಕೆಯನ್ನು ಕಡೆಗಾಣಿಸಿ ಪೊಲೀಸರ ಮೇಲೆ ಒತ್ತಡ ಹೇರಿ ಅವರ ಅನುಮತಿಯನ್ನು ಪಡೆಯದೆ ಅಮಾಯಕರ ಸಾವಿಗೆ ಆಳುವವರು ಹೊಣೆಯಾದರು. ನೀವು ಈ ರೀತಿ ಆತುರ ತೋರಿಸದೆ ಒಂದು ದಿನ ಅಗತ್ಯ ಬಂದೋಬಸ್ತ್ ಮಾಡಿಕೊಂಡು ಆಟಗಾರರನ್ನು ಸನ್ಮಾನಿಸಿದ್ರೆ ಈ ಅಮಾಯಕರು ಸಾಯೋದನ್ನು ತಪ್ಪಿಸ್ಬೋದಾಗಿತ್ತು. ನಿಮಗೆ ಅನಿಸ್ಬೋದು ಸಾವಿನಲ್ಲೂ ರಾಜಕಾರಣ ಮಾಡ್ತಾರೆ, ಇದೇನು ಉದ್ದೇಶಪೂರ್ವಕವಾಗಿ ಮಾಡಿರೋದ ಅಂತ ಅನಿಸ್ಬೋದು. ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ನಾನು ಆರೋಪ ಮಾಡೋದಿಲ್ಲ. ನಿರ್ಲಕ್ಷ್ಯದ ಸಾವು, ಈ ನಿರ್ಲಕ್ಷ್ಯಕ್ಕೆ ಹೊಣೆ ನೀವೇ. ನೀವು ರಾಜಕೀಯ ಲಾಭ ಪಡೆಯಬೇಕು ಅನ್ನುವಂಥ ನಿಮ್ಮ ತೆವಲು ಈ ಅಮಾಯಕರ ಪ್ರಾಣ ತಗೊಳ್ತಲ್ಲ, ಅವರಿಗೆ ಇದ್ದಿದ್ದು ಕ್ರಿಕೆಟ್ ಪಿಚ್ ಮಾತ್ರ.
ಕ್ರಿಕೆಟ್ನ ಆಟಗಾರರ ಮೇಲಿನ ಅಭಿಮಾನ ಮಾತ್ರ. ಆದರೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಅವರನ್ನು ಸನ್ಮಾನಿಸಬೇಕು ಅನ್ನುವಂಥ ನಿಮ್ಮ ತೆವಲು ತಾನೇ ಇದಕ್ಕೆ ಸಾವಿಗೆ ಕಾರಣ ಆಗಿದ್ದು. ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಿ, ನೈತಿಕ ಹೊಣೆಯನ್ನು ನೀವೇ ಹೊರಿ. ಆ ಕುಟುಂಬಗಳಿಗೆ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ. ಒಬ್ಬ ಮಗನ ಕಳ್ಕೊಂಡ್ವಿ, ಒಬ್ಬ ಮಗಳನ್ನ ಕಳ್ಕೊಂಡ್ವಿ ಅನ್ನುವ ನೋವಿನ ಕಥೆಯೇ ಬಹುತೇಕ. ಬೆಂಗಳೂರಿನಲ್ಲಿ ಇವತ್ತು ನಡೆದಂಥ ದುರ್ಘಟನೆಯಿಂದ 11 ಅಮಾಯಕ ಮುಗ್ಧ ಜೀವಗಳು ಇವತ್ತು ಮರಣ ಹೊಂದಿರತಕ್ಕಂಥದ್ದು ನಿಜವಾಗಿಯೂ ಕೂಡ ನನಗೆ ಭಾಳಷ್ಟು ನೋವನ್ನು ತಂದಿದೆ. ಇವತ್ತು ಇವರನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದೆಯರು, ಅವರ ಕುಟುಂಬಗಳು, ಅವರಿಗೆ ತುಂಬಲಾರದ ನಷ್ಟ ಆಗಿದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಏನು ಅನೇಕ ಅಮಾಯಕರು ಇವತ್ತು ಈ ಕ್ರೀಡೆಯ ಪ್ರೇಮಿಗಳು, ಇವ್ರಿಗೂ ಕೂಡ ಭಾಳಷ್ಟು ಗಾಯಗಳಾಗಿರ್ತಕ್ಕಂಥವರು, ಗಾಯಾಳುಗಳು ಏನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಅವರಿಗೆ ಶೀಘ್ರವಾಗಿ ಗುಣಮುಖರಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಕೂಡ ಈಗ ತಕ್ಷಣ ಆಸ್ಪತ್ರೆಗೆ ತೆರಳಿ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಆದರೆ ನಾನು ರಾಜಕಾರಣ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ಇವತ್ತು. ಆದರೆ ನಿಜ ಘಟನೆಗಳನ್ನು ಬಗ್ಗೆ ನಾನು ಕರ್ನಾಟಕದ ಮಹಾಜನತೆ, ಬೆಂಗಳೂರಿನ ಮಹಾಜನತೆ ಜೊತೆಗೆ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಈ ರೀತಿ ಅವಘಡ ಸಂಭವಿಸಿದೆ? ಇದು ಮೊದಲನೇ IPL ಫೈನಲ್ಸ್ ಪಂದ್ಯಾವಳಿ ಅಲ್ಲ, ಅಥವಾ RCB ಮೊದಲನೇ ತಂಡ ಅಲ್ಲ ಇವತ್ತು IPLನಲ್ಲಿ ಗೆದ್ದಿರ್ತಕ್ಕಂಥದ್ದು. ಇರ್ಬೋದು 18 ವರ್ಷಗಳ ಸುದೀರ್ಘ ಒಂದು ಟೂರ್ನಮೆಂಟಲ್ಲಿ 18ನೇ ವರ್ಷದ ಒಂದು ಹೊಸ್ತಿಲಲ್ಲಿ ಗೆದ್ದಿದ್ದಾರೆ. ಸ್ವಾಭಾವಿಕವಾಗಿ ಅದರಲ್ಲಿ ಕೂಡ ನಮ್ಮ ಕೊಹ್ಲಿಯವರು, ಅವರು ಕೂಡ 18 ಇವತ್ತು IPL ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಸೇರಿಸಿ ಇವತ್ತು ಜನತೆ ಸ್ವಾಭಾವಿಕವಾಗಿ ಭಾಳ ನಿರೀಕ್ಷೆಯಲ್ಲಿದ್ದರು, ಭಾಳ ಸಂತೋಷದ ಉತ್ತುಂಗದಲ್ಲಿದ್ದರು. ಅದನ್ನು ನಾವು ನಿನ್ನೆ ರಾತ್ರಿ ಗೆದ್ದ ತಕ್ಷಣ ಬೆಂಗಳೂರಿನಲ್ಲಿ ದೀಪಾವಳಿಯಲ್ಲಿ ಸಿಡಿಸುವ ಪಟಾಕಿ ಏನಿದೆ, ಅದಕ್ಕಿಂತ ಹೆಚ್ಚಿನ ಪಟಾಕಿಗಳನ್ನು ಸಿಡಿಸಿರುವಂಥದ್ದು ನಮಗೆಲ್ಲ ಕೂಡ ತಿಳಿದು ಬಂದಿದೆ. ನಾವೆಲ್ಲ ನೋಡಿದ್ದೇವೆ, ಬೆಂಗಳೂರಿನಲ್ಲಿ ಜನಸಾಮಾನ್ಯರು ವೀಕ್ಷಣೆ ಮಾಡಿದ್ದಾರೆ. ನಾನು ತಿಳ್ಕೊಳ್ತೇನೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಗಮನದಲ್ಲಿದೆ ಅಂತ, ಪೊಲೀಸ್ನವರು ಕೂಡ ಇದನ್ನು ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನಿನ್ನೆ 12 ಗಂಟೆಗೆ ಮುಗಿದಿದೆ. ಇವತ್ತು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬಂದು ಪ್ರಾರಂಭ ಮಾಡಬೇಕು. ಅದು ರೋಡ್ ಶೋ ಮೂಲಕ HAL ವಿಮಾನ ನಿಲ್ದಾಣ, ವಿಧಾನಸೌಧ, MG ರಸ್ತೆ ಇವೆಲ್ಲದರ ಭಾಗವಾಗಿ ತೆರೆದಿರ್ತಕ್ಕಂಥ ಒಂದು ಬಸ್ ವಾಹನದಲ್ಲಿ ತಂಡದ ಆಟಗಾರರು ರೋಡ್ ಶೋ ಮೂಲಕ ಬಂದಿದ್ದಿದ್ರೆ ಈ ಅವಘಡ ಆಗ್ತಾ ಇರಲಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಮುಂಬೈ ಮಹಾನಗರ ನಮಗಿನ್ನ ದೊಡ್ಡ ನಗರ, 5 ಸಲ ಗೆದ್ದಿದ್ದಾರೆ ಅಲ್ಲಿ, ಇದಕ್ಕಿನ್ನ ಹೆಚ್ಚಿನ ಜನ ಅಲ್ಲಿ ಸೇರಿದ್ರು, ಏನಾದರೂ ಅವಘಡ ಆಯ್ತಾ? ಅದೇ ರೀತಿ ವರ್ಲ್ಡ್ ಕಪ್ ಗೆಲ್ತು ನಮ್ಮ ಭಾರತ ತಂಡ. ಇಡೀ ಭಾರತ ತಂಡದ ಆಟಗಾರರು ಮುಂಬೈನಲ್ಲಿ ಇಳಿದಾಗ ಲಕ್ಷಾಂತರ ಜನರು ಅವರನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.